IPL ನ ಆರಂಭದಲ್ಲಿ ಅಂದ್ರೆ ಮೊನ್ನೆ ಮೊದಲ ಪಂದ್ಯದ ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ಹೇಳಿದ್ವಿ. RCBಗೆ ನಿಜವಾದಂತ IPL ನಲ್ಲಿ ವೈರಿ ಅಂತ ಅಂದ್ರೆ ಅದು KKR ಅಂತ ಹೇಳ್ಕೊಡಿ. ಯಾಕಂತ ಅಂದ್ರೆ ಅವರು ವಿರುದ್ಧವಾಗಿ ಅನುಭವಿಸಿರುವಂತ ಅವಮಾನಗಳು ಆಗಿರುವಂತ ಸೋಲು ಆ ಮಟ್ಟಿಗಿದೆ, ಕಿರಿಕ್ಗಳು ಇದೆಲ್ಲ. ಈಗ KKR ವಿರುದ್ಧವಾಗಿ ಸೇಡ್ ತೀರಿಸಿಕೊಂಡಾಯ್ತು. 18 ವರ್ಷಗಳ ಹಿಂದೆ ಸಂಭವಿಸಿದಂತ ಅವಮಾನಕ್ಕೆ ಮೊನ್ನೆ ಸೇಡ್ ತೀರಿಸಿಕೊಂಡಾಯ್ತು. ಈಗ ಬದ್ಧವೈರಿ ಅಂತ ಬಂದಂತ ಸಂದರ್ಭದಲ್ಲಿ ಅದು ಯಾವತ್ತೂ CSKನೇ. ಕ್ರಿಕೆಟ್ ಅಭಿಮಾನಿಗಳ ಪ್ರಕಾರವಾಗಿ, RCB ಫ್ಯಾನ್ಸ್ ಪ್ರಕಾರ ಅದನ್ನ ಅಲ್ಗೆಳೆಯೋಕ್ಕಾಗಲ್ಲ. ಅದು ಕ್ರಿಕೆಟ್ ಇಂದ ಹಿಡಿದು ಭಾಷೆಯಿಂದ ಹಿಡಿದು ಕೊನೆಗೆ ನೀರ್ ತನಕ ಹೋಗುತ್ತೆ. ಅದು ಕಾರಣಗಳು ಬೇರೆ ಬೇರೆ ಇದೆ, ಅದು ಈಗ ಬೇಡ ಬಿಡಿ. ಸೊ ಈಗ ಮತ್ತೊಮ್ಮೆ ಅಂತ ಬದ್ಧವೈರಿ ವಿರುದ್ಧವಾಗಿ ಸೇಡ್ ತೀರಿಸ್ಕೊಳ್ಳೋಕೆ ಒಂದು ಅವಕಾಶ ಬಂದಿದೆ. ಹೌದು, ಇವತ್ತು ಚೆನ್ನೈನ ಚೆಪಾಕ್ ಮೈದಾನದಲ್ಲಿ RCB CSK ಎದುರು ಬದಲಾಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಮ್ಯಾಚ್ನ ರೋಚಕತೆ ಹೇಗಿರ್ಬೋದು ಅದನ್ನ ನಾವು ನೋಡ್ತಾ ಹೋಗೋಣ. TV9 ಡಿಜಿಟಲ್ ಲೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜನ್ಗಾಲ್. ಹೌದು, RCB ಹಾಗೆ ಚೆನ್ನೈ ಪಂದ್ಯ ಇದಕ್ಕೆ ಬೇರೆನೆ ತೂಕ ಇದೆ ಬಿಡಿ. ಅದರಲ್ಲೂ ಇಲ್ಲಿ ತನಕ ಆಡಿರುವಂತಹ ಪಂದ್ಯಗಳ ವಿಚಾರವಾಗಿ ಬಂದಾಗ 33 ಬಾರಿ ಎರಡೂ ತಂಡಗಳು ಕೂಡ ಮುಖಾಮುಖಿಯಾಗಿವೆ. ಇದರಲ್ಲಿ CSK ಎದ್ದೇ ಮೇಲುಗೈ. ಯಾಕಂತಂದ್ರೆ ಬರೋಬ್ಬರಿ 21 ಬಾರಿ ಗೆದ್ದಿದೆ. RCB 11 ಬಾರಿ ಗೆಲುವನ್ನ ದಾಖಲಿಸಿದೆ. 33 ಪಂದ್ಯ, ಅದರಲ್ಲಿ ಇನ್ನೂ ಜಾಸ್ತಿ ಪಂದ್ಯ ಆಗ್ತಿತ್ತು, ಅವರೊಂದಷ್ಟು ಬ್ಯಾನ್ ಆಗಿದ್ದಾರೆ. ಆಮೇಲೆ ಚೆಪಾಕ್ನಲ್ಲಿ ಆಡಿದಂತಹ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ 2008ರಲ್ಲಿ ಅಂದ್ರೆ IPL ನ ಮೊದಲ ಆವೃತ್ತಿಯಲ್ಲಿ RCB ಚೆಪಾಕ್ನಲ್ಲಿ ಚೆನ್ನೈ ವಿರುದ್ಧ ಗೆಲುವನ್ನ ದಾಖಲಿಸಿತ್ತು. ಅದನ್ನು ಬಿಟ್ರೆ 17 ವರ್ಷಗಳ ಕಾಲ ನಮಗೆ ಗೆಲುವನ್ನ ದಾಖಲಿಸೋಕ್ಕಾಗಲಿಲ್ಲ. ಅಗೇನ್ ಚೆಪಾಕ್ನಲ್ಲಿ ಆ ನಂತರದಲ್ಲಿ ಇವ್ರು ಬ್ಯಾನ್ ಆಗಿದ್ದು, ಅದಾದ ನಂತರದಲ್ಲಿ ಹೊರ ದೇಶಗಳಲ್ಲಿ ನಾವು ಕೆಲವೊಂದು ಸೀರೀಸ್ ಅನ್ನ ಆಡಿದ್ವಿ ಅಥವಾ ಟೂರ್ನಮೆಂಟ್ಗಳನ್ನ ಆಡಿದ್ವಿ. ಹಾಗಾಗಿ ಚೆಪಾಕ್ನಲ್ಲಿ ಗೆಲುವು ದಾಖಲಿಸಬೇಕು ಅನ್ನುವಂಥದ್ದು RCBಯ ಬಹು ವರ್ಷಗಳ ಕನಸು. ಆ ಕನಸು ಇವತ್ತು ನನಸಾಗುತ್ತಾ? ಸದ್ಯದ ಸಮತೋಲಿತ ತಂಡವನ್ನ ನೋಡಿದಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ಈ ಬಾರಿ ನನಸಾಗುತ್ತೆ ಅಂತಾನೆ ಆ ಟೀಮ್ನ ನೋಡಿದಂಥ ಸಂದರ್ಭದಲ್ಲಿ ಕ್ರಿಕೆಟ್ ಪಂಡಿತರು ಹೇಳ್ತಾ ಇರುವಂಥ ರೀತಿ, ಆಮೇಲೆ ಮೊದಲ ಪಂದ್ಯದಲ್ಲಿ RCB KKR ಅನ್ನ ಎದುರಿಸಿದಂಥ ರೀತಿ, ಒಂದು ಹಂತದಲ್ಲಿ 10 ಓವರ್ಗಳಲ್ಲಿ 100ಕ್ಕೂ ಹೆಚ್ಚು ರನ್ ಹೋದಂಥ ಸಂದರ್ಭದಲ್ಲಿ ಮತ್ತವರನ್ನ ನಿಯಂತ್ರಿಸಿದಂಥ ರೀತಿ, ಬೌಲಿಂಗ್ನಲ್ಲಿ ಕಮ್ಬ್ಯಾಕ್, ಎಸ್ಪೆಷಲಿ ಬ್ಯಾಟಿಂಗ್ನಲ್ಲಿ ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ಇನ್ನೂ ಇದ್ದಂಥ ಲೈನ್ಅಪ್, ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಬಾರಿ ಚೆನ್ನೈಯನ್ನ ಬಗ್ಬಡಿಯೋದು ಖಚಿತ ಅನ್ನುವಂಥ ರೀತಿಯಾಗಿಯೇ ಅನಿಸ್ತಾ ಇದೆ. ಬಟ್ ಇವತ್ತಿನ ಪಂದ್ಯ ಬಹಳ ರೋಚಕತೆಯಿಂದ ಕೂಡಿರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಇಬ್ಬರು ಹಳೆಯ ಹುಲಿಗಳು, ಒಂದ್ ಕಡೆ MS ಧೋನಿ, ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ. ಇಬ್ಬರಿಗೂ ಕೂಡ ತಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ಅದಾದ ನಂತರದಲ್ಲಿ ಇವರಿಬ್ಬರ ಆಟ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಮಂದಿ ಕಾತರರಾಗಿದ್ದಾರೆ. ಅದರಲ್ಲೂ MS ಧೋನಿ ವಿಚಾರವಾಗಿ ಹೇಳಬೇಕು ಅಂತ ಅಂದ್ರೆ RCB ಅಂತ ಬಂದಂಥ ಸಂದರ್ಭದಲ್ಲಿ ಧೋನಿ ಅವರ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ನಲ್ಲೇ ಇರುತ್ತೆ. ಅದನ್ನ ಅವರ ನಾವು ಸ್ಟ್ಯಾಟ್ಸ್ ಅನ್ನ ನೋಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ IPL ನ ಇತರ ಎಲ್ಲ ಟೀಮ್ಗಳಿಗಿಂತನೂ ಹೆಚ್ಚಿನ ಸ್ಕೋರ್ ಅನ್ನ ಅವ್ರು ಕಲೆ ಹಾಕಿರುವಂಥದ್ದು RCBಯ ವಿರುದ್ಧವಾಗಿ. ಮುಂಬೈಗಿಂತನೂ ಹೆಚ್ಚಿನ ಸ್ಕೋರ್ ಅನ್ನ RCB ವಿರುದ್ಧವಾಗಿ ಅವ್ರು ಕಲೆ ಹಾಕಿರುವಂಥದ್ದು. ನಂತರದ ಹಂತದಲ್ಲಿ ಮುಂಬೈ ಇದೆ. ಆಡಿರೋ 32 ಇನ್ನಿಂಗ್ಸ್ಗಳಲ್ಲಿ 839 ರನ್ ಕಲೆ ಹಾಕಿದ್ದಾರೆ MS ಧೋನಿ. ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 140, ಎಕಾನಮಿ ಹತ್ತತ್ರ 40 ಇದೆ. ಇದು RCB ಅಂತ ಬಂದಂಥ ಸಂದರ್ಭದಲ್ಲಿ ಧೋನಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಆಮೇಲೆ ಅದು ಎಷ್ಟೋ ಮಂದಿ ಹೇಳುವಂಥದ್ದು ಇನ್ನೊಂದು ವಿಚಾರ ಅಂತ ಅಂದ್ರೆ ಬಹುಶಃ ಕಳೆದ ಬಾರಿನೇ ಧೋನಿ ಅವರು IPL ನಿಂದ ರಿಟೈರ್ ಆಗ್ತಿದ್ರೋ ಏನೋ, ಆದರೆ ಆ ಕೊನೆ ಪಂದ್ಯದ ಅವಮಾನ ಇದೆಯಲ್ಲ ಅಥವಾ ಅವರಿಗೆ ಆ ಸೋಲ್ ಇದೆಯಲ್ಲ, ಅದನ್ನ ಅವರಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೆ ಮತ್ತೊಂದು IPL ಟೂರ್ನಮೆಂಟ್ ಆಡಬೇಕು ಅನ್ನುವಂಥದ್ದು ಬಂದರು ಅಂತ ಹೇಳ್ಕೊಂಡು. ಯಾಕಂದ್ರೆ ಕಳೆದ ಬಾರಿ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆಲ್ತಾ ಹೋಗ್ತಾ ಇದ್ದಂಥ RCB ಕೊನೆಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಿತ್ತು ಅಂತ ಅಂದ್ರೆ CSK ವಿರುದ್ಧ ಗೆಲ್ಲಬೇಕಾಗಿತ್ತು. ಆ ಪಂದ್ಯ ಹೇಗೆ ರೋಚಕತೆ ಇತ್ತು, ಧೋನಿ ಅವರನ್ನ ಬೌಂಡ್ರಿಲಿ ಕ್ಯಾಚ್ ಹಿಡಿದಂಥ ರೀತಿ, ಯಶ್ ದಯಾಳ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್, ಅವ್ರು ಕಮ್ ಬ್ಯಾಕ್ ಮಾಡಿದಂಥ ರೀತಿ, ಇದು ಆ ಸಂದರ್ಭದಲ್ಲಿ CSK ಅಭಿಮಾನಿಗಳಿಗೆ ಆದಂಥ ಆಘಾತ ಬಹುಶಃ ಧೋನಿ ಅವರನ್ನ ಮತ್ತೊಂದು IPL ಟೂರ್ನಿಗೆ ಕರ್ಕೊಂಬರುವಂತಾಯ್ತು ಅಥವಾ ಮತ್ತೊಂದು ಆವೃತ್ತಿಗೆ ಅನ್ನುವಂಥದ್ದು ವಿಶ್ಲೇಷಣೆ ಅಂತ ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿದೆ. ಧೋನಿ ಪರ್ಫಾರ್ಮೆನ್ಸ್ ಅನ್ನ ನಾವು ಹೇಳಿದ್ವಿ. ಬಟ್ ಇವತ್ತು ನಿರ್ಣಾಯಕ ಆಗುವಂಥವ್ರು ಯಾರು? ಚೆಪಾಕ್ ಮೈದಾನ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಸ್ಪಿನ್ನರ್ಗಳಿಗೆ ಬಹಳ ಅನುಕೂಲ ಆಗಬಹುದಾದಂತಹ ಒಂದು ಪಿಚ್. ಬಹಳ ವರ್ಷಗಳಿಂದ ನಾವು ಅದನ್ನು ನೋಡ್ತಾ ಇದ್ವಿ, ಪಿಚ್ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ. ಈ ಬಾರಿ ಸ್ಪಿನ್ನರ್ಗಳು ಹಾಗಾದ್ರೆ ಕಮಾಲ್ ಮಾಡ್ತಾರೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನೈನ ತೂಕ ಜಾಸ್ತಿ ಇದೆ ಬೆಂಗಳೂರಿಗಿಂತ. ಯಾಕೆ ಅಂತ ಅಂದ್ರೆ ರವಿಚಂದ್ರನ್ ಅಶ್ವಿನ್, ಅದಾದ ನಂತರದಲ್ಲಿ ಎಡಗೈ ಸ್ಪಿನ್ನರ್ ಆಗಿರುವಂತಹ ರವೀಂದ್ರ ಜಡೇಜಾ, ನೂರ್ ಅಹಮದ್, ಅಫ್ಘಾನ್ನ ಬೌಲರ್ ನೂರ್ ಅಹಮದ್ ಕಳೆದ ಬಾರಿ 4 ವಿಕೆಟ್ ಅನ್ನ ಪಡೆದಿದ್ದಾರೆ ಮೊನ್ನೆ ಅವರು ಮುಂಬೈ ವಿರುದ್ಧವಾಗಿ ಆಡಿದಂಥ ಸಂದರ್ಭದಲ್ಲಿ. ಮತ್ತೆ ರಚಿನ್ ರವೀಂದ್ರ ಅವರನ್ನು ಕೂಡ ಬಳಸ್ಕೊಳ್ಳೋಕೆ ಅವರಿಗೆ ಅವಕಾಶ ಇದೆ. ಈ 3 ಬೌಲರ್ಗಳನ್ನ ನಾವು ತೆಗೆದುಕೊಳ್ಳೋಣ. ಫಸ್ಟ್ 3 ನಾನು ಮೆನ್ಷನ್ ಮಾಡಿದ್ನಲ್ಲ, 12 ಓವರ್ಗಳ ತನಕ ಅವರು ಬಾಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ 4 ಓವರ್ 12. ಕಳೆದ ಬಾರಿ ಅವರು 11 ಓವರ್, ಈ 3 ಬೌಲರ್ಗಳು 11 ಓವರ್ಗಳನ್ನ ಬೌಲ್ ಮಾಡಿದ್ದು ಕೇವಲ 70 ರನ್ ಅನ್ನ ಕೊಟ್ಟಿದ್ದು 5 ವಿಕೆಟ್ ಅನ್ನ ಕಬಳಿಸಿದ್ದಾರೆ. ಅದರಲ್ಲಿ ನೂರ್ ಅಹಮದ್
4 ವಿಕೆಟನ್ನು ಪಡೆದಿದ್ದಾರೆ. ಸೊ ಇದು ಅವರ ಸ್ಪಿನ್ನರ್ಸ್ ಎಷ್ಟು ಖಡಕ್ಕಾಗಿ ಬೌಲಿಂಗ್ ಮಾಡೋಕ್ಕೆ ಅವಕಾಶ ಇದೆ ಚೆಪಾಕ್ನಲ್ಲಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಹಾಗಂತ RCB ಕಮ್ಮಿ ಇಲ್ಲ. ಕೃಣಾಲ್ ಪಾಂಡ್ಯ ಕಳೆದ ಬಾರಿ ಅವ್ರು ಕಮ್ ಬ್ಯಾಕ್ ಮಾಡಿದಂಥ ರೀತಿ RCBಗೆ ಒಂದು ದೊಡ್ಡ ಆನೆ ಬಲ ರೀತಿಯಾಗಿ ನಮ್ಗೆ ಕಂಡು ಬರ್ತಾ ಇದ್ದಾರೆ ಕೃಣಾಲ್ ಪಾಂಡ್ಯ. ಅದರ ಜೊತೆಗೆ ಇವತ್ತು ನಾವು ಗಮನಿಸ್ತಾ ಇರುವಂಥದ್ದು ಸುಯೇಶ್ ಶರ್ಮಾ, ಹೌದು ಕಳೆದ ಬಾರಿ ಒಳ್ಳೆ ಡೀಸೆಂಟ್ ಬೌಲಿಂಗ್ ಮಾಡಿದ್ದಾರೆ. ಅವರ ಜೊತೆಗೆ ಸ್ವಪ್ನಿಲ್ ಸಿಂಗ್ ಜೊತೆ ಆಗ್ಬೋದಾ ಅಂತ. ಸ್ವಪ್ನಿಲ್ ಸಿಂಗ್ ಕೂಡ ಕಳೆದ ಆವೃತ್ತಿಯಲ್ಲೆಲ್ಲ ಬಹಳ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಕಳೆದ ಮ್ಯಾಚ್ನಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಸ್ಪಿನ್ನರ್ಸ್ ಅಂತ ಬಂದಾಗ ಬಹುಶಃ ಸ್ವಪ್ನಿಲ್ ಅವ್ರನ್ನ ಪುಷ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಕಾಣಿಸುತ್ತೆ ಇವತ್ತಿನ ಪಂದ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಹಾಗಾಗಿ ಸ್ವಪ್ನಿಲ್ ಸಿಂಗ್ ಜೊತೆ ಆದರೂ ಆಗ್ಬೋದು ಅಂತ ಕಾಣಿಸುತ್ತೆ. ಅದರ ಜೊತೆಗೆ ಇನ್ನು ರಸಿಕ್ ಸಲಾಂ ಬದಲಾಗಿ ಏನಾದರೂ ಭುವನೇಶ್ವರ್ ಕುಮಾರ್ ಇವತ್ತು ಕಣಕ್ಕೆ ಇಳಿಬೋದಾ? ಬಟ್ ಫಿಟ್ನೆಸ್ ಅಂತ ಬಂದಂಥ ಸಂದರ್ಭದಲ್ಲಿ 100% ಅವ್ರದ್ದು ವಿಚಾರವಾಗಿ ಇನ್ನೂ ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಇಲ್ಲ. ಈ ಕಾರಣಕ್ಕಾಗಿ ಬಹುಶಃ ಇವತ್ತು ಕೂಡ ರಸಿಕ್ ಸಲಾಂ ಅವರೇ ಆಡುವಂಥ ಚಾನ್ಸಸ್ ಇದೆ. ಹೇಜಲ್ವುಡ್ ಜೊತೆಗೆ ನಾನು ಆಗ್ತಾನೆ ಹೇಳಿದಾಗ ಯಶ್ ದಯಾಳ್ ಕಳೆದ ಬಾರಿ ಕಮಾಲ್ ಮಾಡಿದಂಥವ್ರು, ಇವತ್ತು ಅವರ ಪರ್ಫಾರ್ಮೆನ್ಸ್ ಬಹಳ RCBಗೆ ನಿರ್ಣಾಯಕ ಆಗುತ್ತೆ. ಇದಂತೂ 100% ನಾವಿಲ್ಲಿ ಗಮನಿಸ್ತೀವಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಿದಂಥ ಸಂದರ್ಭದಲ್ಲಿ, ಎರಡೂ ತಂಡಗಳ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಿದಂಥ ಸಂದರ್ಭದಲ್ಲಿ. ಆಮೇಲೆ ಮೊನ್ನೆ ಖಲೀಲ್ ಅಹ್ಮದ್ ಹೌದು ಬಹಳ ಉತ್ತಮವಾದಂಥ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ವಿಕೆಟನ್ನು ಒಳ್ಳೆ ಎಕಾನಮಿ ಬೌಲಿಂಗಲ್ಲೇ ತೆಗೆದಿದ್ದಾರೆ. ಅದೇನೋ ಬಾಲ್ ಟ್ಯಾಂಪರಿಂಗೋ ಮತ್ತೊಂದು ಒಂದು ಸ್ವಲ್ಪ ಕಳ್ಳಾಟ ರೀತಿಯಾಗಿ ಕಂಡು ಬರ್ತಾ ಇತ್ತು. ಅದಿನ್ನೂ ಏನು ಕ್ಲಾರಿಟಿ ಸಿಕ್ಕಿಲ್ಲ BCCI ಕಡೆಯಿಂದ. ಸೊ ಖಲೀಲ್ ಅಹ್ಮದ್, ನೂರ್ ಅಹ್ಮದ್ ಅವರನ್ನ ನಾವು ಹೇಗೆ ನಿಯಂತ್ರಿಸ್ತೀವಿ ಅನ್ನುವಂಥದ್ದು ಕೂಡ ದೊಡ್ಡ ಸ್ಕೋರ್ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಅಥವಾ ಚೇಸಿಂಗ್ ಹೇಗೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮ್ಯಾಟರ್ ಆಗುತ್ತೆ ಅನ್ನುವಂಥನ್ನ ನಾವು ನೋಡಬೇಕಿದೆ. ಇನ್ನು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಗೇನ್ ನಾವು ಚೆನ್ನೈ ವಿಚಾರವಾಗಿ ತೆಗೆದುಕೊಳ್ಳೋದಾದ್ರೆ ರಾಹುಲ್ ತ್ರಿಪಾಠಿಯನ್ನ ಕಳೆದ ಬಾರಿಯಲ್ಲಿ ಬಹಳ ಬೇಗ ಕಟ್ ಹಾಕೋದಕ್ಕೆ ಮುಂಬೈ ಇಂಡಿಯನ್ಸ್ಗೆ ಅವಕಾಶ ಆಯಿತು. ಆದರೆ ರಚಿನ್ ರವೀಂದ್ರ ಜೊತೆಗೆ ಋತುರಾಜ್ ಗಾಯಕ್ವಾಡ್ ತಾವು ಎಂಥ ಫಾರ್ಮ್ನಲ್ಲಿದ್ದೀವಿ ಅನ್ನುವಂತಾನೆ ಈಗ ಆಲ್ರೆಡಿ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರನ್ನ ನಿಯಂತ್ರಿಸೋದರ ಜೊತೆಗೆ ಅಗೈನ್ ನಾನು ಹೇಳಿದಾಗೆ RCB ಅಂತ ಬಂದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡುವಂಥ MS ಧೋನಿ ಜೊತೆಗೆ ಅಗೈನ್ ಜಡೇಜಾ ಅವರು, ಅದರ ಜೊತೆಗೇನೆ ಇಲ್ಲಿ ಸ್ಯಾಮ್ ಕರನ್ ಅವ್ರನ್ನ ನಿಯಂತ್ರಿಸಿದ್ರೆ ಬಹುಶಃ ಇಲ್ಲಿ ಚೆನ್ನೈ ದೊಡ್ಡ ಮೊತ್ತ ಕಲೆ ಹಾಕೋನ್ನ ಇಲ್ಲಿ ನಿಯಂತ್ರಿಸೋದಕ್ಕೆ RCB ಬೌಲರ್ಸ್ಗಳಿಗೆ 100% ಅವಕಾಶ ಇದೆ. ಬಟ್ ಮೊದಲ ಟಾಪ್ 3 ಬ್ಯಾಟ್ಸ್ಮನ್ಸ್ ಏನಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಕಟ್ ಹಾಕಿದ್ರೆ ಬಹುಶಃ ಇಲ್ಲಿ RCBಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಸಾಲ್ಟ್ ಜೊತೆಗೆ ಕೊಹ್ಲಿ ಅವರು ಸೇರಿ ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ ಏನಿದೆ ಬಹಳ ಉತ್ತಮವಾದಂಥ ಪರ್ಫಾರ್ಮೆನ್ಸ್. ಆ ರೀತಿಯಾದಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಾದರೂ ಬಂದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ನ ಅರ್ಧ ತಲೆನೋವು ಬಹುಶಃ ಇಲ್ಲಿ RCBಗೆ ಇರೋದಿಲ್ಲ. ಇನ್ನು ಕಳೆದ ಬಾರಿ ಪಡಿಕಲ್ ಮೇಲೆ ಬಹಳ ನಿರೀಕ್ಷೆ ಇತ್ತು, ಅಂತ ನಿರೀಕ್ಷೆಗೆ ತಕ್ಕಂತೆ ಅವರು ಆಡಿಲ್ಲ. ಇವತ್ತು ಅವ್ರಿಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಬಹಳ ದೊಡ್ಡ ಸ್ಕೋರ್ ಮಾಡುವಂಥ ನಿಟ್ಟಿನಲ್ಲಿ ಪಡಿಕಲ್ ಅವರ ಪರ್ಫಾರ್ಮೆನ್ಸ್ ಇವತ್ತು ಬಹಳ ನಿರ್ಣಾಯಕ ಆಗುತ್ತೆ. ಅದರ ಜೊತೆಗೆ ಪಾಟೀದಾರ್ ತಾವೆಂಥ ಲಯದಲ್ಲಿದ್ದೀನಿ ಅನ್ನುವಂಥನ್ನ ತೋರಿಸ್ಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿಯ ಒತ್ತಡ ಅವ್ರ ಮೇಲೆ ಬರದೇ ಇರುವಂಥ ರೀತಿಯಾಗಿ ಕೊಹ್ಲಿ ಕೂಡ ಆದಷ್ಟು ಮ್ಯಾನೇಜ್ ಮಾಡ್ತಾ ಇರುವಂಥದ್ದನ್ನು ಫೀಲ್ಡ್ನಲ್ಲಿ ನಾವು ನೋಡಿದ್ದೀವಿ. ಪಾಟೀದಾರಿಂದ ಇವತ್ತು ದೊಡ್ಡ ಹೊಡೆತಗಳು ಅಥವಾ ದೊಡ್ಡ ಸ್ಕೋರ್ನ ನಿರೀಕ್ಷೆಯಲ್ಲಿ ಸಹಜವಾಗಿ ನಾವು ಇರುವಂಥ ಸಂದರ್ಭ. ಅದರ ಜೊತೆಗೆ ಲಿವಿಂಗ್ ಸ್ಟೋನ್ ಹಾಗೆ ಅಗೈನ್ ಕೃಣಾಲ್ ಪಾಂಡ್ಯ ತನಕನೂ ಕೂಡ ನಾವು ಒಳ್ಳೆ ಬ್ಯಾಟ್ಸ್ಮನ್ಗಳನ್ನು ಹೊಂದಿದ್ದೀವಿ. ಇವ್ರ ಮೇಲೆ ನಿರೀಕ್ಷೆ ಇಡಬಹುದಾಗಿದೆ. ಹಾಗಾಗಿ ಚೆನ್ನೈನ ಚಪಾಕ್ ನಾವು ಕಳೆದ 2008ರ ಮ್ಯಾಚನ್ನೇ ನಾವು ಕನ್ಸಿಡರ್ ಮಾಡೋದಾದರೆ ಅವತ್ತು ಕುಂಬ್ಳೆ ಅವರ ನೇತೃತ್ವದ ತಂಡ ಬಹುಶಃ 120-123 ರನ್ನನ್ನೇನೋ ಅವರು ಕಲೆ ಹಾಕ್ತಂಥದ್ದು. RCB ಏನು ಭಾಳ ದೊಡ್ಡ ಸ್ಕೋರ್ ಅಲ್ಲ, ಬಟ್ 111-112ಕ್ಕೆ ಅವ್ರನ್ನ ಕಟ್ ಹಾಕುವಲ್ಲಿ ನಾವು ಯಶಸ್ವಿ ಆದ್ವಿ. ಆದರೆ ಅವತ್ತಿನ ತಂಡದಲ್ಲಿದ್ದಂಥ ಧೋನಿ ಮತ್ತೆ ಅವತ್ತಿನ RCB ತಂಡದಲ್ಲಿದ್ದಂಥವ್ರು ಈಗ ಒಬ್ಬರೇ ಇರುವಂಥದ್ದು ಅಂತಂದರೆ ವಿರಾಟ್ ಕೊಹ್ಲಿ. ಹಾಗಾಗಿ ಚೆನ್ನೈ ಅಂತ ಬಂದಂಥ ಸಂದರ್ಭದಲ್ಲಿ RCBಯ ಜೋಶ್ ಬೇರೆನೇ ಲೆವೆಲ್ನಲ್ಲಿ ಇರಬೇಕಾಗುತ್ತೆ. ಚೆನ್ನೈ ಯಾವ ರೀತಿಯಾಗಿ CSK ಯಾವ ರೀತಿಯಾಗಿ ಡಾಮಿನೇಟ್ ಮಾಡೋ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಹುಶಃ ಅಂಥ ಪರ್ಫಾರ್ಮೆನ್ಸನ್ನು ನಾವು ಇವತ್ತು RCBಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತಿನ ಮ್ಯಾಚನ್ನು ಏನಾದರೂ RCB ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡಿ ಗೆದ್ದಿದ್ದೇ ಆದಲ್ಲಿ ನಾವು ಈ ಬಾರಿ ಕಪ್ ಹೊಡೆದಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚಿನ ಆತ್ಮವಿಶ್ವಾಸ ಕೇವಲ ಫ್ಯಾನ್ಸ್ಗಲ್ಲ ಇಡೀ ತಂಡಕ್ಕೆ ಬರೋದಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ CSK ವಿರುದ್ಧದ ಇವತ್ತಿನ ಪಂದ್ಯ ಇದೆಯಲ್ಲ, ಅದರಲ್ಲೂ ಸುಮಾರು 17 ವರ್ಷಗಳ ನಂತರ ಚೆಪಾಕ್ನಲ್ಲಿ ಗೆಲ್ಲುವಂಥ ಸಂದರ್ಭ ಏನಾದರೂ RCBಗೆ ಒದಗಿ ಬಂದರೆ ಅದು ಇಡೀ ಟೀಮ್ನ ಕಾನ್ಫಿಡೆನ್ಸ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇನ್ನೇನು ಇವತ್ತು 7:30 ಸಂದರ್ಭದಲ್ಲಿ ಆರಂಭ ಆಗುವಂಥ ಮ್ಯಾಚನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಇದರಲ್ಲಿ RCB ಗೆದ್ದು ಬರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಇದಾಗಿತ್ತು ಇವತ್ತಿನ TV9 ಡಿಜಿಟಲ್ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9 ಡಿಜಿಟಲ್.